ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಆಲ್ಗೋ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಒಂದು ನಿಫ್ಟಿ 50 ಸ್ಟಾಕ್ಸ್ ಇಕ್ವಿಟಿ ಸ್ಟ್ರಾಟಜಿ ಅಂತ ಹೇಳ್ಬಿಟ್ಟು ಈ ಹಿಂದೆ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಿಳಿಸಿದ್ದೀನಿ. ಇದನ್ನು ಕೂಡ ನಾನು ಈ ಒಂದು ಸ್ಟ್ರಾಟಜಿ ಟ್ರೇಡ್ ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ಅಂತೇಳಿ ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿಗೆ ರಿಕ್ವೈರ್ಡ್ ಕ್ಯಾಪಿಟಲ್ 1,50,000. ಆ್ಯಕ್ಚುಲಿ ಇದಕ್ಕೆ ನಿಮಗೆ 1 ಲಕ್ಷ ಕ್ಯಾಪಿಟಲ್ ಬೇಕು, ಬಟ್ ಬಫರ್ ಅಮೌಂಟ್ಗೋಸ್ಕರ ಈ ಒಂದು ಸ್ಟ್ರಾಟಜಿಗೆ 1,50,000 ಕ್ಯಾಪಿಟಲ್ ಬೇಕು ಸ್ನೇಹಿತರೆ. ಸ್ಟ್ರಾಟಜಿ ಟೈಪ್ ನೋಡಿ, ಪ್ರೈಸ್ ಆಕ್ಷನ್ ಬೇಸಿಸ್ ಆಗಿ ಈ ಒಂದು ಸ್ಟ್ರಾಟಜಿ ವರ್ಕ್ ಆಗುತ್ತೆ. ಸ್ಟ್ರಾಟಜಿ ಲಾಜಿಕ್, ಇಟ್ ಸೆಲೆಕ್ಟ್ 4 to 7 ಗುಡ್ ನಿಫ್ಟಿ 50 ಸ್ಟಾಕ್ಸ್. ನಿಮಗೆ 4 ರಿಂದ 7 ಗುಡ್ ನಿಫ್ಟಿ 50 ಸ್ಟಾಕ್ಸನ್ನು ಸೆಲೆಕ್ಟ್ ಮಾಡ್ಕೊಂಡು ಬೈ ಆರ್ ಸೆಲ್ ಮಾಡುತ್ತೆ ಸ್ನೇಹಿತರೆ. ಇದು ಡೈಲಿ ಟ್ರೇಡ್ಸ್ ನೋಡಿ, ನಿಮಗೆ 4 ರಿಂದ 7 ಟ್ರೇಡ್ ಡೈಲಿ ಟ್ರೇಡ್ಸ್ ಆಗುತ್ತೆ. ಎಂಟ್ರಿ ಟೈಮಿಂಗ್ಸು ಬೆಳಗ್ಗೆ 9 ಗಂಟೆ 19 ನಿಮಿಷ ನಂತರ ನಿಮಗೆ ಟ್ರೇಡ್ಸ್ ತೊಗೊಳುತ್ತೆ. ಎಕ್ಸಿಟ್ ಟೈಮಿಂಗ್ಸ್ ಬಂದುಬಿಟ್ಟು ನಿಮಗೆ 3 ಗಂಟೆ 10 ನಿಮಿಷಕ್ಕೆ ನಿಮಗೆ ಓವರಾಲ್ ಆಗಿ ಯೂನಿವರ್ಸಲ್ ಎಕ್ಸಿಟ್ ಆಗಿ ಟ್ರೇಡ್ಸ್ ಎಲ್ಲ ಕ್ಲೋಸ್ ಮಾಡಿಬಿಡ್ತೀವಿ ಸ್ನೇಹಿತರೆ 3 ಗಂಟೆ 10 ನಿಮಿಷಕ್ಕೆ. ಟಾರ್ಗೆಟ್ ನೋಡಿ ನಿಮಗೆ 2,500 rupees ಫಾರ್ 1 ಸ್ಟಾಕ್. ಸ್ಟಾಪ್ ಲಾಸ್ ನೋಡಿ 1,000 rupees ಫಾರ್ 1 ಸ್ಟಾಕ್. ನಿಮಗೆ ಟಾರ್ಗೆಟ್ 2,500 ಫಾರ್ 1 ಸ್ಟಾಕ್, ಸ್ಟಾಪ್ ಲಾಸ್ 1,000 rupees ಫಾರ್ 1 ಸ್ಟಾಕ್. ಓವರಾಲ್ ಸ್ಟಾಪ್ ಲಾಸ್ ಇಟ್ಸ್ 5,000 rupees ನಿಮಗೆ ಓವರಾಲ್ ಸ್ಟಾಪ್ ಲಾಸ್ ಇರುತ್ತೆ ಸ್ನೇಹಿತರೆ. ಪರ್ ಡೇ ನಿಮಗೆ ಓವರಾಲ್ ಸ್ಟಾಪ್ ಲಾಸ್ 5,000 rupees ಇರುತ್ತೆ ಮ್ಯಾಕ್ಸಿಮಮ್ ಸ್ಟಾಪ್ ಲಾಸ್. ಮತ್ತು ಮ್ಯಾಕ್ಸಿಮಮ್ ಟಾರ್ಗೆಟ್ ನಿಮಗೆ 10,000 rupees ನಿಮಗೆ ಮ್ಯಾಕ್ಸಿಮಮ್ ಟಾರ್ಗೆಟ್ ಇರುತ್ತೆ ಸ್ನೇಹಿತರೆ. ಪರ್ ಡೇ ನಿಮಗೆ ಮ್ಯಾಕ್ಸಿಮಮ್ 5,000 ಸ್ಟಾಪ್ ಲಾಸ್ ಆದರೆ ಅಂದು ಎಲ್ಲ ಟ್ರೇಡ್ಸು ಕ್ಲೋಸ್ ಆಗಿಬಿಡುತ್ತೆ. ಅಥವಾ 10,000 ನಿಮಗೆ ಟಾರ್ಗೆಟ್ ಇಟ್ಟಾದರೆ ನಿಮಗೆ ಅಂದು ಟ್ರೇಡ್ಸ್ ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಅದೇ ರೀತಿ ಈ ಒಂದು ಸ್ಟ್ರಾಟಜಿ ವರ್ಕ್ ಆಗಿದೆ. ಈ ಒಂದು ಸ್ಟ್ರಾಟಜಿಯ ಲಿಂಕ್ ನಿಮಗೆ ನೋಡಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ, ಫ್ರೀ ಸಬ್ಸ್ಕ್ರಿಪ್ಷನ್ ಅವೈಲೇಬಲ್. ಈ ಒಂದು ಸ್ಟ್ರಾಟಜಿಯ ಲಿಂಕ್ ತಮಗೆ ಬೇಕಾಗಿದ್ದಲ್ಲಿ ಈ ಒಂದು ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ನ ನೀಡಿದ್ದೇವೆ. ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ಅಥವಾ ವಾಟ್ಸಪ್ ಮುಖಾಂತರ ಸಂದೇಶವನ್ನು ಕಳಿಸಿದಾಗ ಈ ಒಂದು ಸ್ಟ್ರಾಟಜಿ ಲಿಂಕ್ ಪಡೆದುಕೊಂಡು, ಅಥವಾ ಇಲ್ಲಿ ನೋಡಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇದೆ. ಈ ಚಾನಲ್ ಲಿಂಕಿಗೆ ತಾವು ಜಾಯ್ನ್ ಆದಾಗ ಈ ಒಂದು ಸ್ಟ್ರಾಟಜಿ ಲಿಂಕ್ ತಮಗೆ ಇಲ್ಲಿ ಅವೈಲೇಬಲ್ ಇರುತ್ತೆ. ಇಲ್ಲಿ ನೋಡಿದ್ರೆ ಇದು ನಮ್ಮ ಟೆಲಿಗ್ರಾಮ್ ಚಾನಲ್. ಈ ಚಾನಲಲ್ಲಿ ಕೂಡ ನಿಮಗೆ ಎಲ್ಲ ಸ್ಟ್ರಾಟಜಿ ಲಿಂಕ್ಗಳು ನಿಮಗೆ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ಯಾವ ರೀತಿ ಸ್ಟ್ರಾಟಜಿ ವರ್ಕ್ ಆಗಿದೆ ಅಂತ ಹೇಳ್ಬಿಟ್ಟು ಎಲ್ಲ ಸ್ಟ್ರಾಟಜಿ ಲಿಂಕು ನಿಮಗೆ ಅವೈಲೇಬಲ್ ಇರುತ್ತೆ. ಅವರ್ ಸ್ಟ್ರಾಟಜಿ ಸ್ಟಾರ್ಟಿಂಗ್ ವಿತ್ ಪೇಪರ್ ಟ್ರೇಡ್ ಆರ್ ಲೈವ್ ಆಫ್ಲೈನ್ ಮೋಡ್ ಇಸ್ ದ ಸೇಫೆಸ್ಟ್ ವೇ ಟು ಅಬ್ಸರ್ವ್ ಪರ್ಫಾರ್ಮೆನ್ಸ್ ಬಿಫೋರ್ ಇನ್ವೆಸ್ಟಿಂಗ್. ಒನ್ಸ್ ಯು ಆರ್ ಕಾನ್ಫಿಡೆಂಟ್ ವಿತ್ ದ ರಿಸಲ್ಟ್ಸ್ ಯು ಕ್ಯಾನ್ ಶಿಫ್ಟ್ ಟು ಲೈವ್ ಟ್ರೇಡ್. ಅಂದರೆ ನಿಮಗೆ ಫಸ್ಟ್ ನಿಮಗೆ ಈ ಒಂದು ಸ್ಟ್ರಾಟಜಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ ಸ್ನೇಹಿತರೆ. ತಾವು ಲೈವ್ ಆಫ್ಲೈನ್ ಅಥವಾ ನೀವು ಪೇಪರ್ ಟ್ರೇಡಿಂಗ್ ಡಿಪ್ಲೈ ಮಾಡಿ ಚೆಕ್ ಮಾಡ್ಬೋದು ಫಸ್ಟು. ನೆಕ್ಸ್ಟ್ ನಿಮಗೆ ಕಾನ್ಫಿಡೆಂಟ್ ಆದ ನಂತರ ನೀವು ಲೈವ್ಗೆ ಶಿಫ್ಟ್ ಆಗ್ಬೋದು ಸ್ನೇಹಿತರೆ. ನೆಕ್ಸ್ಟ್ ನೋಡಿ, ನಿಮಗೆ ಇನ್ಸ್ಟೆಡ್ ಆಫ್ ಕ್ಯಾಲ್ಕುಲೇಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಡೈಲಿ ಬೇಸಿಸ್, ಇಟ್ಸ್ ಬೆಟರ್ ಟು ರಿವ್ಯೂ ಯುವರ್ ಪರ್ಫಾರ್ಮೆನ್ಸ್ ಆನ್ ಎ ಮಂತ್ಲಿ ಬೇಸಿಸ್. ನಿಮಗೆ ಒಂದು ದಿನಕ್ಕೆ ನಿಮಗೆ ಪ್ರಾಫಿಟ್ ಅಥವಾ ಲಾಸ್ ಗೊತ್ತಾಗಲ್ಲ ಸ್ನೇಹಿತರೆ ಯಾವ ಸ್ಟ್ರಾಟಜಿಯಿಂದನೂ. ನಿಮಗೆ 1 ಮಂತಲ್ಲಿ ನೀವು ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಂಪಲ್ಸರಿ ನೀವು 1 ಮಂತ್ ನೀವು ಪೇಪರ್ ಟ್ರೇಡ್ ಅಥವಾ ಲೈವ್ ಆಫ್ಲೈನ್ ಡಿಪ್ಲೈ ಮಾಡಿದಾಗ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ತಮ್ಮ ಟ್ರೇಡರ್ ಅಕೌಂಟಲ್ಲೇ ಗೊತ್ತಾಗುತ್ತೆ. ನೆಕ್ಸ್ಟ್ ತಾವು ನಿಮಗೆ ಇಫ್ ಯುವರ್ ಚೆಕ್ ಪೇ ಆ್ಯಂಡ್ ಎವ್ರಿ ಸಿಂಗಲ್ ಡೇ, ನಿಮಗೆ ಸಿಂಗಲ್ ಡೇಯಲ್ಲಿ ನಿಮಗೆ ಚೆಕ್ ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ ನೀವು ಲೈವ್ಗೆ ಡಿಪ್ಲೈ ಮಾಡಿ ನೋಡ್ಬೋದು ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಅಂದರೆ ಇದರ ಅರ್ಥ ಏನಂದರೆ ನಿಮಗೆ ಎಂಡ್ ಆಫ್ ದ ಮಂತ್ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಪ್ರಾಫಿಟ್ ಅಥವಾ ಲಾಸ್ ಅಂತೇಳಿ ಗೊತ್ತಾಗುತ್ತೆ. ಒಂದೇ ದಿನದಲ್ಲಿ ನಿಮಗೆ ಯಾವ ಒಂದು ಸ್ಟ್ರಾಟಜಿ ಕೂಡ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗಲ್ಲ ಸ್ನೇಹಿತರೆ. ನಿಮಗೆ ಓವರಾಲ್ 1 ಮಂತ್ ತಾವು ಡಿಪ್ಲೈ ಮಾಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡಿದಾಗ ನೆಕ್ಸ್ಟ್ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಿಮಗೆ ಆಪ್ಷನ್ ಇರುತ್ತೆ, ಇದು ನೋಡಿ ಲೈವ್ ಅಟ ಮೀನ್ಸ್ ಇದು ರಿಯಲ್ ಮನೇಲಿ ಆಗಿರುತ್ತೆ. ನಿಮ್ಗೆ ಇಲ್ಲಿರುತ್ತೆ ನೋಡಿ ಲೈವ್ ಆಫ್ಲೈನ್ ಅಂದರೆ. ಲೈವ್ ಆಫ್ಲೈನ್ ಮೀನ್ಸ್ ಇದು ನಿಮಗೆ ಪೇಪರ್ ಟ್ರೇಡಿಂಗ್ ಆಗಿ ಡಿಪ್ಲೈ ಆಗುತ್ತೆ ಸ್ನೇಹಿತರೆ. ಪೇಪರ್ ಟ್ರೇಡಿಂಗಲ್ಲಿ ತಾವು ಫಸ್ಟ್ ಡಿಪ್ಲೈ ಮಾಡಿ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ವಾಚ್ ಮಾಡಿ ನೆಕ್ಸ್ಟ್ ತಾವು ಲೈವ್ಗೆ ಶಿಫ್ಟ್ ಆಗ್ಬೋದು. ಈ ಒಂದು ಸ್ಟ್ರಾಟಜಿ ನೋಡಿ ಸ್ನೇಹಿತರೆ, ಈ ಒಂದು ವೀಕಲ್ಲಿ 1 2 3 4 5 ಲಾಸ್ಟ್ ವೀಕ್ ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ. ಈ ಒಂದು ವೀಕಲ್ಲಿ ಯಾವ ರೀತಿ ಟ್ರೇಡ್ ಆಗಿದೆ ನೋಡಿ. ಇಲ್ಲಿ ನೋಡಿ ಮಂಡೇ 15th ಡಿಸೆಂಬರ್ಗೆ ನಿಮಗೆ 4 ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ನಿಮಗೆ ಈ ಥರ ನಿಫ್ಟಿ 50 ಸ್ಟಾಕ್ಸಲ್ಲಿ 4 ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಂಡು ಈ ಥರ ಆದಾಗ 832 ರೂಪಾಯಿ ನಿಮಗೆ ಲಾಸ್ ಆಗಿದೆ. ಇಲ್ಲಿ ನೋಡಿ 1 ಸ್ಟಾಕ್ಸಲ್ಲಿ 1,000 rupees ಎಸ್ ಎಲ್ ಇಟ್ ಆಯಿತು. ಸೆಕೆಂಡ್ ಸ್ಟಾಕಲ್ಲಿ 475 ಲಾಸು. ಇಲ್ಲಿ 370 ರೂಪಾಯಿ ಪ್ರಾಫಿಟ್, 294 ರೂಪಾಯಿ ಪ್ರಾಫಿಟ್. ಓವರಾಲ್ ಒಂದು 832 ರೂಪಾಯಿ ನಿಮಗೆ ಲಾಸ್ ಆಯಿತು ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಟ್ಯೂಸ್ಡೇ ಮಂಗಳವಾರ ದಿನ, ಈ ವಾರದಲ್ಲಿ ಮಂಗಳವಾರ 16 ಡಿಸೆಂಬರ್ಗೆ ನೋಡಿ ಎಕ್ಸಿಸ್ ಬ್ಯಾಂಕ್ದು ಸ್ಟಾಕ್ ಸೆಲೆಕ್ಟ್ ಆಯಿತು. ಇದೇನಾಗಿದೆ, ಬೈ ಆಗಿದೆ, ಸೆಲ್ ಆಗಿದೆ ನೋಡೋಣ. ಒಂದು ಸೆಕೆಂಡ್ ನೋಡಿ, ಸೆಲ್ ಆಗಿದೆ. ನಿಮಗೆ 4 ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ಎಕ್ಸಿಸ್ ಬ್ಯಾಂಕ್ದು ಸೆಲ್ ಆದಾಗ 2,528 ರೂಪಾಯಿ ನಿಮ್ಗೆ ಏನಾಯಿತು, ಟಾರ್ಗೆಟ್ ಇಟ್ ಆಯಿತು ಸ್ನೇಹಿತರೆ. ನಾವು ಫಾರ್ 1 ಸ್ಟಾಕಿಗೆ 2,500 ಟಾರ್ಗೆಟ್ ಸೆಟ್ ಮಾಡಿದ್ವಿ. ಇದು ಅದೇ ರೀತಿ ನಿಮಗೆ ವರ್ಕ್ ಆಗಿದೆ ಸ್ನೇಹಿತರೆ. 2,500 ಟಾರ್ಗೆಟ್, 1,000 rupees ಸ್ಟಾಪ್ ಲಾಸ್ ಫಾರ್ 1 ಸ್ಟಾಕ್. ಇಲ್ಲಿ ನೋಡಿ 4 ಸ್ಟಾಕ್ಸ್ನ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಿದೆ 16 ಡಿಸೆಂಬರ್ಗೆ. ಈ ಥರದ ಓವರಾಲ್ ಒಂದು ನೋಡಿ 3,123 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು. 3,123 ನಿಮಗೆ ಪ್ರಾಫಿಟ್ ಆಯಿತು ಈ ವೀಕಲ್ಲಿ ಟ್ಯೂಸ್ಡೇ. ನೆಕ್ಸ್ಟ್ ನೋಡಿ ನಿಮಗೆ ವೆಡ್ನೆಸ್ಡೇ, ಬುಧವಾರ ದಿನ ಕೂಡ ನಿಮಗೆ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ ನೋಡಿ. 17 ಡಿಸೆಂಬರ್ಗೆ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡು ಓವರಾಲ್ ನೋಡಿ 1,118 ರೂಪಾಯಿ ನಿಮಗೆ ಲಾಸ್ ಆಯಿತು ಸ್ನೇಹಿತರೆ. ಇಲ್ಲಿ ಒಂದು ಎಸ್ ಎಲ್ ಇಟ್ ಆಯಿತು, ಇಲ್ಲಿ ಪ್ರಾಫಿಟ್ ಆಯಿತು,
ಇಲ್ಲಿ ನಿಮಗೆ 786 ಲಾಸ್ ಆಯಿತು, ಇಲ್ಲಿ 277 ರೂಪಾಯಿ ಪ್ರಾಫಿಟ್. ಓವರಾಲ್ ನೋಡಿ 1118 ರೂಪಾಯಿ ನಿಮಗೆ ಲಾಸ್ ಆಯಿತು. ನೆಕ್ಸ್ಟ್ ನೋಡಿ ನಿಮಗೆ 18 ಡಿಸೆಂಬರ್ಗೆ ನೋಡಿ 9:20ಕ್ಕೆ ತಗೊಂಡು 3:11ಕ್ಕೆ ನಾನು ನಿಮ್ಗೆ ಹೇಳಿರುವಾಗೆ 3 ಗಂಟೆಗೆ ನಿಮಗೆ ಇದು ಟ್ರೇಡ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳಿದ್ವಿ. ಇಲ್ಲಿ ನೋಡಿ 3:10ಗೆ ನಿಮಗೆ ಈ ಒಂದು ಸ್ಟ್ರಾಟಜಿ ಕ್ಲೋಸ್ ಆಗಿಬಿಡುತ್ತೆ. ಯೂನಿವರ್ಸಲ್ ಎಕ್ಸಿಟ್ ಆಗಿ ಎಲ್ಲ ಟ್ರೇಡ್ಸ್ನ ಕ್ಲೋಸ್ ಮಾಡಿಬಿಡುತ್ತೆ. ಇಲ್ಲಿ ಅದೇ ರೀತಿ ವರ್ಕ್ ಆಗಿದೆ. ಇಲ್ಲಿ ನೋಡಿ 4 ಸ್ಟಾಕ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದೆ. 18 ಡಿಸೆಂಬರ್ಗೆ 4 ಸ್ಟಾಕ್ಸ್ ಮಾತ್ರ ಸೆಲೆಕ್ಟ್ ಆದಾಗ 1800 ರೂಪಾಯಿ ಓವರಾಲ್ ಅವತ್ತು ಸ್ಟಾಪ್ ಲಾಸ್ ಆಗುತ್ತೆ. ಅಂದಿನ ದಿನ ನಿಮಗೆ ಟೋಟಲ್ ನಿಮ್ಗೆ ಅಂದಿನ ದಿನ ಲಾಸು 1800 ರೂಪಾಯಿ ನಿಮಗೆ ಲಾಸ್ ಆಯಿತು ಸ್ನೇಹಿತರೆ 18 ಡಿಸೆಂಬರ್ಗೆ. ನೆಕ್ಸ್ಟ್ ಇಂದು 19 ಡಿಸೆಂಬರ್ಗೂ ಕೂಡ ನೋಡಿ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. 19 ಡಿಸೆಂಬರ್ಗೂ ಕೂಡ ನಿಮಗೆ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. ಹೇಳಿದೆ ರಿಲಯನ್ಸು ಓವರಾಲ್ ನೋಡಿ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ 1913 ರೂಪಾಯಿ ನಿಮಗೆ ಲಾಸ್ ಆಗಿದೆ ಸ್ನೇಹಿತರೆ. ಈ ವೀಕಲ್ಲಿ ನೋಡಿ 5 ಡೇಸಲ್ಲಿ 1 2 3 ಡೇಸ್ 4 ಡೇಸ್ ಲಾಸ್ ಆಗಿದೆ ನಿಮಗೆ. 1 2 3 ಲಾಸ್. ಇಲ್ಲಿ ಇದು ಫಸ್ಟ್ ಮಂಡೇ ಒಂದು 800 ರೂಪಾಯಿ ಲಾಸು, ಇಲ್ಲಿ 1118, ಇಲ್ಲಿ 1800, ಇಲ್ಲಿ 1913. ಅಂದರೆ ಈ ವೀಕಲ್ಲಿ 4 ಡೇಸ್ ಲಾಸ್ ಆಯಿತು. ಇಲ್ಲಿ 3123 ನಿಮಗೆ ಪ್ರಾಫಿಟ್ ಆಯಿತು. ಅಂದರೆ ನಿಮಗೆ ಹತ್ರ ನಿಮಗೆ 1500 ರೂಪಾಯಿ ನಿಮಗೆ ಇಲ್ಲಿ ಲಾಸ್ ಆಯಿತು ಈ ವೀಕಲ್ಲಿ. ಇಲ್ಲಿ ನೋಡಿ ಲಾಸ್ಟ್ ವೀಕಲ್ಲಿ ನೋಡಿ 1 2 3 4 5 ಅಂದರೆ ಇಲ್ಲಿ 3 ಡೇಸ್ ಪ್ರಾಫಿಟ್ ಆಗಿದೆ. 3166 ಮತ್ತು 3606, ಇಲ್ಲಿ 5667, ಇಲ್ಲಿ 1500 ರೂಪಾಯಿ ಲಾಸ್ ಆಗಿದೆ, ಇಲ್ಲಿ 7700 ರೂಪಾಯಿ ಲಾಸ್ ಆಗಿದೆ ನಿಮಗೆ. ಈ ಥರ ಆದಾಗ ನಿಮಗೆ ಓವರಾಲ್ ನೋಡಿ ಇಲ್ಲಿ 29 ಡೇಸಲ್ಲಿ 15,073 ನಿಮಗೆ ಪ್ರಾಫಿಟಲ್ಲಿದೆ ಈ ಒಂದು ಸ್ಟ್ರಾಟಜಿ. ಈ ಒಂದು ಸ್ಟ್ರಾಟಜಿ ಲಿಂಕ್ ಕೂಡ ನಿಮಗೆ ಫ್ರೀ ಇರುತ್ತೆ ಸ್ನೇಹಿತರೆ. ತಮ್ಮ ಒಂದು ಟ್ರೇಡ್ ಅಕೌಂಟಲ್ಲಿ ತಾವು ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನೋಡಿ ಪೇನಲ್ಲಿ ಇಲ್ಲಿ ನೋಡಿ ಇಕ್ವಿಟಿ ಕರ್ವ್ ಯಾವ ರೀತಿ ಇದಾಗಿದೆ ನೋಡಿ. ಇಲ್ಲಿ 9 ಡಿಸೆಂಬರ್ಗೆ ಅಪ್ಪಲ್ಲಿತ್ತು, ಮತ್ತು ಇಲ್ಲಿ ಡೌನ್ ಆಯಿತು, ಇಲ್ಲಿ ಅಪ್ ಆಯಿತು, ಮತ್ತು ಇವಾಗ ಡೌನ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ ಈ ಒಂದು ಸ್ಟ್ರಾಟಜಿಗೆ 1,50,000 ಕ್ಯಾಪಿಟಲ್ ಬೇಕು. ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ತಿಳಿಸ್ತಾ ಇದ್ದೇನೆ ಸ್ನೇಹಿತರೆ. ನಾನು ಹೇಳ್ತಾ ಇಲ್ಲ, ಈ ಒಂದು ಟ್ರೇಡ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ನೋಡಿ ಟೋಟಲ್ ಟ್ರೇಡಿಂಗ್ ಡೇಸು 29 ಆಗಿದೆ, ವಿನ್ ಡೇಸು 15 ಆಗಿದೆ, ಲಾಸ್ಟ್ ಡೇಸು 13 ಆಗಿದೆ. ವಿನ್ ರೇಟ್ ನೋಡಿ ಈ ಒಂದು ಸ್ಟ್ರಾಟಜಿ ವಿನ್ ರೇಟ್ ನಿಮಗೆ 51.72% ನಿಮಗೆ ವಿನ್ ರೇಟ್ ಆಗಿದೆ. 51.72% ನಿಮಗೆ ವಿನ್ ರೇಟ್ ಆಗಿದೆ. ಅವರೇಜ್ ಮಂತ್ಲಿ ಪ್ರಾಫಿಟ್ ನೋಡಿ 12,799 ರೂಪಾಯಿ ನಿಮಗೆ ಅವರೇಜ್ ಮಂತ್ಲಿ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಟೋಟಲ್ ನೋಡಿ ಇಲ್ಲಿವರೆಗೂ ನಿಮಗೆ 16,985 ರೂಪಾಯಿ ನಿಮಗೆ ಟೋಟಲ್ ಪ್ರಾಫಿಟ್ ಆಗಿದೆ. ಅವರೇಜ್ ಮಂತ್ಲಿ ROI ನೋಡಿ 8% ನಿಮಗೆ ROI ಇದೆ. ನಿಮಗೆ ಅವರೇಜ್ ಮಂತ್ಲಿ ROI ನೋಡಿ 8%. ಸ್ಟಾಕ್ಸ್ ಇಕ್ವಿಟಿಯಲ್ಲಿ ನಿಫ್ಟಿ 50 ಸ್ಟಾಕ್ಸ್ ಇಕ್ವಿಟಿಯಲ್ಲಿ ನಿಮಗೆ 8% ನಿಮಗೆ ಅವರೇಜ್ ಮಂತ್ಲಿ ROI ಇದೆ ಸ್ನೇಹಿತರೆ ಈ ಒಂದು ಸ್ಟ್ರಾಟಜಿಯಲ್ಲಿ. ನೆಕ್ಸ್ಟ್ ನೋಡಿ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇನ್ ಎ ಡೇ 5,667 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಇನ್ ಎ ಡೇ. ನೆಕ್ಸ್ಟ್ ನೋಡಿ ಲಾಸ್ಟ್ ನೋಡಿ ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಇನ್ ಎ ಡೇ ನಿಮಗೆ 2,756 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಆಗಿದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ನಿಮಗೆ ಅವರೇಜ್ ನಂಬರ್ ಆಫ್ ಟ್ರೇಡ್ಸ್ ಬೈಸಲ್ಲಿ 2 ಸೇರ್ಕೊಂಡ್ಬಿಟ್ಟು ನಿಮಗೆ 8 ಟ್ರೇಡ್ಸ್ ನಿಮಗೆ ಬೈಸಲ್ಲಿ 2 ಸೇರ್ಕೊಂಡ್ಬಿಟ್ಟು ನಿಮಗೆ 8 ಟ್ರೇಡ್ಸ್ ಆಗುತ್ತೆ ಸ್ನೇಹಿತರೆ. ಡ್ರಾಡೌನ್ ನೋಡಿ ನಿಮಗೆ 4,304 ರೂಪಾಯಿ ಡ್ರಾಡೌನ್ ಇದೆ. 2.59% ನಿಮಗೆ ಡ್ರಾಡೌನ್ ಇದೆ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಮಂತ್ ಪೇಂಡಲ್ಲಿ ನೋಡೋದಾದರೆ ನವಂಬರ್ ಮಂತಲ್ಲಿ ನೋಡಿ 126 ಟ್ರೇಡ್ ತೊಗೊಂಡಿದೆ ಸ್ನೇಹಿತರೆ. 126 ನಿಮಗೆ ಟ್ರೇಡ್ಸ್ ತೊಗೊಂಡಿದೆ. ಟೋಟಲ್ ಟ್ರೇಡ್ಸು ಬೈಸಲ್ಲಿ 2 ಸೇರ್ಕೊಂಡ್ಬಿಟ್ಟು ಪೇ ಆ್ಯಂಡ್ ಎಲ್ ಎಷ್ಟಾಗಿದೆ ನಿಮಗೆ 10,318 ರೂಪಾಯಿ ನಿಮಗೆ ಪೇ ಆ್ಯಂಡ್ ಎಲ್ ಆಗಿದೆ. 10,318 ನಿಮಗೆ ಪೇ ಆ್ಯಂಡ್ ಎಲ್ ಆಗಿದೆ. 6.88% ಪೇ ಆ್ಯಂಡ್ ಎಲ್ ಆಗಿದೆ. ಇವಾಗ ಆಲ್ರೆಡಿ ಈ ಡಿಸೆಂಬರ್ ಮಂತಲ್ಲಿ ನೋಡಿ 114 ಟ್ರೇಡ್ಸ್ ತೊಗೊಂಡಿದೆ ನಿಮಗೆ. ಬೈಸಲ್ಲಿ 2 ಸೇರ್ಕೊಂಡ್ಬಿಟ್ಟು ನಿಮಗೆ 114 ಟ್ರೇಡ್ಸ್ ತೊಗೊಂಡು 6,667 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಪೇ ಆ್ಯಂಡ್ ಎಲ್ ಆಗಿದೆ 4.44% ನಿಮಗೆ ಪೇ ಆ್ಯಂಡ್ ಎಲ್ ನಿಮಗೆ ಈ ಒಂದು ಸ್ಟ್ರಾಟಜಿಯಿಂದ ಜನರೇಟ್ ಆಗಿದೆ. ಇಲ್ಲಿ ನೋಡಿ ಈ ಒಂದು ಸ್ಟ್ರಾಟಜಿ ನಿಮಗೆ ಯಾವ ರೀತಿ ವರ್ಕ್ ಆಗಿದೆ ಅಂತ ತಿಳಿಸಿದ್ದೇನೆ. ಹಾಗೆ ಈ ಒಂದು ಸ್ಟ್ರಾಟಜಿ ನೋಡಿ ಸಂಪೂರ್ಣವಾಗಿ ಉಚಿತ ಇರುತ್ತೆ ಮತ್ತು ಈ ಒಂದು ಸ್ಟ್ರಾಟಜಿ ಮಾರ್ಕೆಟ್ ಪ್ಲೇಸಲ್ಲಿ ಅವೈಲೇಬಲ್ ಇರುತ್ತೆ. ಮಾರ್ಕೆಟ್ ಪ್ಲೇಸಲ್ಲಿ ತಾವು ಈ ಒಂದು ಸ್ಟ್ರಾಟಜಿ ಸರ್ಚ್ ಮಾಡಿದಾಗ ಈ ಒಂದು ಸ್ಟ್ರಾಟಜಿಯ ಸಂಪೂರ್ಣ ಇನ್ಫಾರ್ಮೇಷನ್ ನಿಮಗೆ ಈ ಒಂದು ಮಾರ್ಕೆಟ್ ಪ್ಲೇಸಲ್ಲಿ ನಿಮಗೆ ಅವೈಲೇಬಲ್ ಇರುತ್ತೆ. ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ, ಈ ಒಂದು ಸ್ಟ್ರಾಟಜಿಗೆ ರಿಕ್ವೈರ್ಡ್ ಕ್ಯಾಪಿಟಲ್ ಏನು, ನೆಕ್ಸ್ಟ್ ಸ್ಟಾಪ್ ಲಾಸ್ ಟಾರ್ಗೆಟ್ ಎಲ್ಲನೂ ನಿಮಗೆ ಸಂಪೂರ್ಣ ಮಾಹಿತಿ ನಿಮಗೆ ಅಲ್ಲಿ ಅವೈಲೇಬಲ್ ಇರುತ್ತೆ ಸ್ನೇಹಿತರೆ. ಮಾರ್ಕೆಟ್ ಪ್ಲೇಸಲ್ಲಿ ತಾವು ಸ್ಟ್ರಾಟಜಿ ನೋಡಿದಾಗ ಅಥವಾ ನಮ್ಮ ಒಂದು ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಿಮಗೆ ಈ ಒಂದು ಸ್ಟ್ರಾಟಜಿ ಲಿಂಕ್ ಕೊಟ್ಟಿದ್ದೀವಿ. ಇಲ್ಲಿ ಕೂಡ ತಾವು ಸಬ್ಸ್ಕ್ರೈಬ್ ಮಾಡಿ ತಾವು ಈ ಒಂದು ಸ್ಟ್ರಾಟಜಿ ಯಾವ ರೀತಿ ತಮ್ಮ ಒಂದು ಟ್ರೇಡರ್ ಅಕೌಂಟಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಾವು ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು ಸ್ನೇಹಿತರೆ. ಇದು ಸಂಪೂರ್ಣವಾಗಿ ನಿಮಗೆ ಉಚಿತವಾಗಿರುತ್ತೆ. ಪೇಪರ್ ಟ್ರೇಡ್ ಆದರೂ ಡಿಪ್ಲೈ ಮಾಡ್ಬೋದು ಅಥವಾ ಲೈವ್ ಆದರೂ ಡಿಪ್ಲೈ ಮಾಡಿ ನೋಡ್ಬೋದು. ಬಟ್ ನಾವು ನಿಮ್ಗೆ ಸಜೆಸ್ಟ್ ಮಾಡೋದು ಏನಂದರೆ ಅವರ್ ಸ್ಟ್ರಾಟಜಿ ಸ್ಟಾರ್ಟಿಂಗ್ ವಿತ್ ಪೇಪರ್ ಟ್ರೇಡರ್ ಲೈವ್ ಆಫ್ಲೈನ್ ಮೋಡ್ ಇಸ್ ದ ಸೇಫೆಸ್ಟ್ ವೇ ಟು ಅಬ್ಸರ್ವ್ ಪರ್ಫಾರ್ಮೆನ್ಸ್ ಬಿಫೋರ್ ಇನ್ವೆಸ್ಟಿಂಗ್. ಅಂದರೆ ನಿಮಗೆ ಮೊದಲು ಏನು ಮಾಡಬೇಕು, ಫಸ್ಟ್ ಲೈವ್ ಆಫ್ಲೈನ್ ಅಥವಾ ಪೇಪರ್ ಟ್ರೇಡ್ ಮೋಡಲ್ಲಿ ತಾವು ಡಿಪ್ಲೈ ಮಾಡಿ ಈ ಒಂದು ಸ್ಟ್ರಾಟಜಿನ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತಮ್ಮ ಒಂದು ಟ್ರೇಡರ್ ಅಕೌಂಟಲ್ಲಿ ಫ್ರೀಯಾಗಿ ವಾಚ್ ಮಾಡಿ ನೆಕ್ಸ್ಟ್
ನಿಮಗೆ ಈ ಒಂದು ರಿಸಲ್ಟ್ ಕಾನ್ಫಿಡೆಂಟ್ ಆದ ನಂತರ ನೆಕ್ಸ್ಟ್ ತಾವು ಲೈವ್ಗೆ ಶಿಫ್ಟ್ ಮಾಡಿ ನೋಡ್ಬೋದು ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಬಟ್ ನೋಡಿ ಈ ಒಂದು ಸ್ಟ್ರಾಟಜಿ ನೋಡಿ, ನಿಮಗೆ ಈ ಒಂದು ಸ್ಟ್ರಾಟಜಿ ಅಲ್ಲ ಯಾವುದೇ ಸ್ಟ್ರಾಟಜಿ ಆಗಲಿ, ಇನ್ಸ್ಟೆಡ್ ಆಫ್ ಕ್ಯಾಲ್ಕುಲೇಟಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಆನ್ ಎ ಡೈಲಿ ಬೇಸಿಸ್, ಇಟ್ಸ್ ಬೆಟರ್ ಟು ರಿವ್ಯೂ ಯುವರ್ ಪರ್ಫಾರ್ಮೆನ್ಸ್ ಆನ್ ಎ ಮಂತ್ಲಿ ಬೇಸಿಸ್. ನೋಡಿ ಪ್ರಾಫಿಟ್ ಆ್ಯಂಡ್ ಲಾಸ್ ನಿಮಗೆ ಡೈಲಿ ಬೇಸಿಸಲ್ಲಿ ನೋಡಿದಾಗ ನಿಮಗೆ ಯಾವುದೊಂದು ಸ್ಟ್ರಾಟಜಿನೂ ನಿಮಗೆ ಚೆನ್ನಾಗಿ ವರ್ಕ್ ಆಗಲ್ಲ. ನೀವು ಯಾವಾಗಲೂ ನೀವು ಯಾವುದೇ ಸ್ಟ್ರಾಟಜಿ ಆಗಲಿ ನೀವು ಒಂದು ಪರ್ಫಾರ್ಮೆನ್ಸ್ನ ಮಂತ್ಲಿ ಬೇಸಿಸ್ ಆಗಿ ನೋಡಿದಾಗ ನಿಮಗೆ ಈ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತೇಳಿ ನಮಗೆ ಕಂಪಲ್ಸರಿ ನಿಮಗೆ ಒಂದು ಮ್ಯಾಂಡೇಟರಿ ರಿಸಲ್ಟ್ ಸಿಗುತ್ತೆ. ಆ ಒಂದು ಸ್ಟ್ರಾಟಜಿ ಇದು ನಿಮಗೆ ಇದು ಪ್ಲಸ್ ಇದೆನೋ ಮೈನಸ್ ಇದೆನೋ ದಟ್ ಸೆಕೆಂಡ್ರಿ. ನಿಮಗೆ ಆ ಒಂದು ಸ್ಟ್ರಾಟಜಿ ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಇಲ್ಲೋ ಅಂತ ಹೇಳಿಬಿಟ್ಟು ನೀವು ಮಂತ್ ವೈಸ್ ನೀವು ನೋಡಿದಾಗ ಕ್ಯಾಲ್ಕುಲೇಟ್ ನೋಡಿದಾಗ ತಮಗೆ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡುತ್ತೆ. ಇಲ್ಲಿ ನೋಡಿ, ಇಫ್ ಯು ಚೆಕ್ P&L ಎವ್ರಿ ಸಿಂಗಲ್ ಡೇ, ಟ್ರೇಡಿಂಗ್ ಬಿಕಮ್ಸ್ ಡಿಫಿಕಲ್ಟ್ ಆ್ಯಂಡ್ ಕ್ರಿಯೇಟ್ಸ್ ಅನ್ನೆಸೆಸರಿ ಪ್ರೆಷರ್ ಆಗಿಬಿಡುತ್ತೆ ನಿಮಗೆ. ನೋಡಿ ನಿಮಗೆ ಸಿಂಗಲ್ ಡೇಯಲ್ಲಿ ಯಾವುದೂ ಸ್ಟ್ರಾಟಜಿಯಿಂದ ನೀವು ಪ್ರಾಫಿಟ್ ಅಥವಾ ಲಾಸ್ ಮಾಡ್ಲಿಕ್ಕೆ ಆಗಲ್ಲ. ನೀವು ಓವರಾಲ್ ಬಂತು ಫಸ್ಟ್ ನಿಮಗೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮಗೆ ಫಸ್ಟ್ ಡಿಸೆಂಬರ್ಗೆ ಸ್ಟಾರ್ಟ್ ಮಾಡಿದ್ರೆ 30 ಅಥವಾ 31 ಡಿಸೆಂಬರ್ ಇರುತ್ತೆ. ನಿಮಗೆ 1 ಮಂತ್ ಕಂಪ್ಲೀಟ್ ನೀವು ವಾಚ್ ಮಾಡಿ ನೋಡಿ, ಫ್ರೀಯಾಗಿ ತಾವು ಲೈವ್ ಆಫ್ಲೈನ್ ಅಥವಾ ಪೇಪರ್ ಟ್ರೇಡಿಂಗ್ ಮಾಡಲಿ ತಾವು ಡಿಪ್ಲೈ ಮಾಡಿ ಫ್ರೀಯಾಗಿ ವಾಚ್ ಮಾಡಿ ನೋಡಿ. ನೆಕ್ಸ್ಟ್ ತಾವು ಲೈವ್ಗೆ ಡಿಪ್ಲೈ ಮಾಡಿ ನೋಡಿ. ಎಟ್ ದ ಎಂಡ್ ಆಫ್ ದ ಮಂತ್ ಕ್ಯಾಲ್ಕುಲೇಟ್ ಯುವರ್ ಟೋಟಲ್ ಪ್ರಾಫಿಟ್ ಆರ್ ಲಾಸ್, ಓನ್ಲಿ ದೆನ್ ಯು ವಿಲ್ ಗೆಟ್ ಎ ಕ್ಲಿಯರ್ ಆ್ಯಂಡ್ ರಿಯಲಿಸ್ಟಿಕ್ ಐಡಿಯಾ ಆಫ್ ಯುವರ್ ಓವರ್ ಆಲ್ ಪರ್ಫಾರ್ಮೆನ್ಸ್. ನೋಡಿ ನಿಮಗೆ ಎಂಡ್ ಆಫ್ ದ ಮಂತ್ ನಿಮಗೆ ಏನಾಗುತ್ತೆ, ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಮಗೆ ಒಂದು ಕ್ಲಿಯರ್ ಆಗಿ ಪಿಕ್ಚರ್ ಸಿಗುತ್ತೆ. ಇಲ್ಲಿ ನೋಡಿ ನಮ್ಮದೊಂದು ಕ್ಲೈಂಟ್ ರಿಪೋರ್ಟನ್ನು ನೋಡೋಣ. ಇವ್ರದ್ದು ಕೂಡ ನೋಡಿ, ಇವರು ಲೈವ್ ಆಗಿ ಡಿಪ್ಲೈ ಮಾಡಿದ್ದಾರೆ. ಇದು ರಿಯಲ್ ಮನೆಯಲ್ಲೇ, ಲೈವ್ ಆಟೋ ಮೀನ್ಸ್ ರಿಯಲ್ ಮನೆಯಲ್ಲೇ ಡಿಪ್ಲೈ ಮಾಡಿದ್ದಾರೆ. ಇಲ್ಲಿ ನೋಡಿ ಇವ್ರದ್ದು ಕೂಡ ನಿಮಗೆ 1 2 3 4 5 6 7 8 9 10 ಅಂದರೆ ನಿಮಗೆ ಲಾಸ್ಟ್ ವೀಕು ಮತ್ತು ಈ ವೀಕ್ದು ನಿಮಗೆ ಫಾರ್ ಎಕ್ಸಾಂಪಲ್ ತೋರಿಸ್ತಾ ಇದೆ ನಿಮಗೆ. ಇಲ್ಲಿ ನೋಡಿ ಲಾಸ್ಟ್ ವೀಕಲ್ಲಿ ಏನಾಯಿತು, 8 ಡಿಸೆಂಬರ್ಗೆ ನಿಮಗೆ 5 ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಓವರಾಲ್ 7,497 ರೂಪಾಯಿ ಪ್ರಾಫಿಟ್ ಆಯಿತು 8 ಡಿಸೆಂಬರ್ಗೆ 8 ಡಿಸೆಂಬರ್ಗೆ. ನೆಕ್ಸ್ಟ್ ನೋಡಿ ನಿಮಗೆ 9 ಡಿಸೆಂಬರ್ಗೆ 9th ಡಿಸೆಂಬರ್ಗೆ ನೋಡಿ ನಿಫ್ಟಿ 50 ಸ್ಟಾಕ್ಸಲ್ಲಿ 4 ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದೆ 9th ಡಿಸೆಂಬರ್ಗೆ. 9 ಡಿಸೆಂಬರ್ಗೆ ನಿಮಗೆ ಓನ್ಲಿ 4 ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ 3,318 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಮಾಡಿದೆ. ನೆಕ್ಸ್ಟ್ ನೋಡೋಣ, ನಿಮಗೆ ಡೇಟ್ ಬಂದುಬಿಟ್ಟು 10 ಡಿಸೆಂಬರ್ 10 ಡಿಸೆಂಬರ್ಗೆ ನೋಡಿ ಓವರಾಲ್ ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿದೆ ನಿಮಗೆ 4 ಸ್ಟಾಕ್ಸ್ನ ನಿಫ್ಟಿ 50 ಸ್ಟಾಕ್ಸಲ್ಲಿ 4 ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ಅವತ್ತು 2,775 ರೂಪಾಯಿ ನಿಮಗೆ ಲಾಸ್ ಆಗಿದೆ ಅವತ್ತು. ನೆಕ್ಸ್ಟ್ ನೋಡೋಣ ನಿಮಗೆ 11th ಡಿಸೆಂಬರ್ಗೆ 11 ಡಿಸೆಂಬರ್ಗೆ ಲಾಸ್ಟ್ ವೀಕ್ ನಿಮ್ಗೆ ತೋರಿಸ್ತಾ ಇರೋದು. 11 ಡಿಸೆಂಬರ್ಗೆ ನೋಡಿ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ ನಿಮಗೆ. ಈ ಥರ ಆದಾಗ ನಿಮಗೆ ಓವರಾಲ್ ನೋಡಿ ಅಂದ್ರೆ 1,702 ರೂಪಾಯಿ ನಿಮಗೆ ಲಾಸ್ ಆಗಿದೆ ಸ್ನೇಹಿತರೆ. ಇದು ನಮ್ಮದು ಕ್ಲೈಂಟ್ ಲೈವ್ ರಿಪೋರ್ಟ್ ಸ್ನೇಹಿತರೆ ಇದು. ನೆಕ್ಸ್ಟ್ ವೀಕ್ ನೋಡಿ, ಲಾಸ್ಟ್ ವೀಕಲ್ಲಿ 12 ಡಿಸೆಂಬರ್ಗೆ ಫ್ರೈಡೇ ನೋಡಿ ನಿಮಗಿದು ಓವರಾಲ್ ಎಷ್ಟು ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. ಅಲ್ಟ್ರಾದು, ಟಾಟಾ ಸ್ಟೀಲು, ಇಂದಾಲು ಮತ್ತು BPCL ಅಂತ ಹೇಳ್ಬಿಟ್ಟು 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡು 4ರಲ್ಲಿ ನಿಮಗೆ ಪ್ರಾಫಿಟ್ ಆಗಿದೆ ನೋಡಿ. 4ರಲ್ಲೂ ಪ್ರಾಫಿಟ್ ಆಗಿದೆ. ಒಂದು 1,000 ರೂಪೀಸ್ ಆಗಿದೆ, ಒಂದು 1,608 ಆಗಿದೆ, ಒಂದು ಸ್ಟಾಕಲ್ಲಿ 1,107 ಆಗಿದೆ, ಒಂದು ಸ್ಟಾಕಲ್ಲಿ 1,833 ರೂಪಾಯಿ ಪ್ರಾಫಿಟ್ ಆಗಿದೆ. ಓವರಾಲ್ ನೋಡಿ ಲಾಸ್ಟ್ ವೀಕ್ ಫ್ರೈಡೇ ನಿಮಗೆ 5,551 ರೂಪಾಯಿ ನಿಮಗೆ ಪ್ರಾಫಿಟ್ ಆಯಿತು. 5,551 ನಿಮಗೆ ಪ್ರಾಫಿಟ್ ಆಯಿತು ಲಾಸ್ಟ್ ವೀಕ್ದಾಯಿತು. ಅಂದರೆ ನೆಕ್ಸ್ಟ್ ಈ ವೀಕಲ್ಲಿ ನೋಡೋಣ. ಈ ವೀಕಲ್ಲಿ ನೋಡಿ 15th ಡಿಸೆಂಬರ್ಗೆ ನಿಮಗೆ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. ಇಲ್ಲಿ ನೋಡಿ 4 ಸ್ಟಾಕ್ಸ್ HDFC, ONGC, M&M, HR Motors ಅಂತ ಹೇಳ್ಬಿಟ್ಟು 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ 712 ರೂಪಾಯಿ ನಿಮಗೆ ಲಾಸ್ ಆಗಿದೆ ಸ್ನೇಹಿತರೆ ಈ ಒಂದು ವೀಕಲ್ಲಿ. ಈ ಒಂದು ವೀಕ್ ನೋಡಿ ನೆಕ್ಸ್ಟ್ ಟ್ಯೂಸ್ಡೇ ಮಂಗಳವಾರದನೇ ನೋಡಿ ನಿಮಗೆ 16 ಡಿಸೆಂಬರ್ಗೆ ನೋಡಿ ಇಲ್ಲಿ ಟಾರ್ಗೆಟ್ ಹಿಟ್ ಆಗಿದೆ 2,544 ಟಾರ್ಗೆಟ್ ಹಿಟ್ ಆಗಿದೆ. ನಾವು ಫಾರ್ ಒನ್ ಸ್ಟಾಕ್ 2,500 ರೂಪಾಯಿ ಟಾರ್ಗೆಟ್ ಮತ್ತು 1,000 ರೂಪಾಯಿ ನಿಮಗೆ ಫಾರ್ ಒನ್ ಸ್ಟಾಕ್ ಸ್ಟಾಪ್ ಲಾಸ್ ಸೆಟ್ ಮಾಡಿರೋ ರೀತಿಯೇ ಇದು ಇಲ್ಲಿ ನೋಡಿ ಎಕ್ಸಿಟ್ ಆಗಿದೆ. ಇದು ಆಕ್ಸಿಸ್ ಬ್ಯಾಂಕ್ದು 922ಕ್ಕೆ ತೊಗೊಂಡು 159ಕ್ಕೆ ನಿಮಗೆ ಎಕ್ಸಿಟ್ ಆಗಿದೆ. ಟಾರ್ಗೆಟ್ ಹಿಟ್ ಆಗಿದೆ. ಇಲ್ಲಿ ನಿಮಗೆ 1,086 ಲಾಸ್ ಆಗಿದೆ. ಇಲ್ಲಿ 280 ರೂಪಾಯಿ ಪ್ರಾಫಿಟ್, ಇಲ್ಲಿ 539 ಪ್ರಾಫಿಟ್. ಓವರಾಲ್ ನೋಡಿ 3,176 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ ಸ್ನೇಹಿತರೆ ಈ ವಾರ ಮಂಗಳವಾರ. ನೆಕ್ಸ್ಟ್ ನೋಡಿ ಬುಧವಾರ ದಿನ ಡೇಟ್ 17 ಡಿಸೆಂಬರ್ಗೆ ಇಲ್ಲಿ ನೋಡಿ 17 ಡಿಸೆಂಬರ್ಗೆ 9:20ಕ್ಕೆ ತೊಗೊಂಡು 3:11ಕ್ಕೆ ನಿಮಗೆ ಯೂನಿವರ್ಸಲ್ ಆಗಿ ಎಕ್ಸಿಟ್ ಆಗಿದೆ. ಯೂನಿವರ್ಸಲ್ ಏನಂದರೆ ನಿಮಗೆ 3:10ಕ್ಕೆ ಆಲ್ಮೋಸ್ಟ್ ಎಲ್ಲ ಟ್ರೇಡ್ಸು ಕ್ಲೋಸ್ ಮಾಡ್ಕೊಂಡು ಬಂದುಬಿಡುತ್ತೆ. ಇಲ್ಲಿ ನೋಡಿ 500 ರೂಪಾಯಿ ಪ್ರಾಫಿಟ್ ಆಗಿದೆ. ಇಲ್ಲಿ 1,001 SL ಹಿಟ್ ಆಗಿದೆ. ಫಾರ್ ಒನ್ ಸ್ಟಾಕ್ ನಿಮಗೆ 1,000 ಅಂತ ಹೇಳಿದಾಗೆ ನಿಮಗೆ SL ಹಿಟ್ ಆಗಿದೆ. ಇಲ್ಲಿ 794 ರೂಪಾಯಿ ಲಾಸ್ ಆಗಿದೆ. ಇಲ್ಲಿ 277 ರೂಪಾಯಿ ಪ್ರಾಫಿಟ್ ಆಗಿದೆ. ಓವರಾಲ್ ನೋಡಿ ಅಂದು 1,017 ರೂಪಾಯಿ ನಿಮಗೆ ಲಾಸ್ ಆಗಿದೆ ಅಂದು. ನೆಕ್ಸ್ಟ್ ನೋಡಿ ನಿನ್ನೆಯ ದಿನ 18 ಡಿಸೆಂಬರ್ಗೆ ನೋಡಿದೆ 9:20ಕ್ಕೆ ತೊಗೊಂಡು 3:11ಕ್ಕೆ ನಿಮಗೆ ಯೂನಿವರ್ಸಲ್ ಆಗಿ ಎಕ್ಸಿಟ್ ಆಗಿದೆ. 479 ರೂಪಾಯಿ ಪ್ರಾಫಿಟ್ ಆಗಿದೆ. ನಿಮಗೆ 4 ಸ್ಟಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡಿದೆ ನೋಡಿದೆ. ಸನ್ ಫಾರ್ಮಾ, M&M, TMPV, ಬಜಾಜ್ ಆಟೋ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ 666 ರೂಪಾಯಿ ಲಾಸ್ ಆಗಿದೆ.
1162. ಇಲ್ಲಿ ನೋಡಿ ಎಸ್ ಎಲ್ ಇಟ್ ಆಗಿದೆ ನಿಮಗೆ. ಟಿ ಎಮ್ ಪಿ ಯಲ್ಲಿ ನೋಡಿ ಎಸ್ ಎಲ್ ಇಟ್ ಆಗಿದೆ. 9:32 ತೊಗೊಂಡು 11:28ಕ್ಕೆ ನಿಮಗೆ ಎಕ್ಸಿಟ್ ಆಗಿದೆ. ಇದು ಎಸ್ ಎಲ್ ಇಟ್ ಆಗಿದೆ. ನೆಕ್ಸ್ಟ್ ನೋಡಿ ಇಲ್ಲಿ 746 ರೂಪಾಯಿ ಲಾಸ್ ಆಗಿದೆ ಬಜಾಜಲ್ಲಿ. ಓವರಾಲ್ ಈ ಥರ ಆದಾಗ 2096 ರೂಪಾಯಿ ನಿಮಗೆ ಲಾಸ್ ಆಗಿದೆ ಸ್ನೇಹಿತರೆ ನಿನ್ನೆ ದಿನ. ನೆಕ್ಸ್ಟ್ ನೋಡಿ ಇಂದು ಕೂಡ ನಿಮಗೆ ಲಾಸ್ ಆಗಿದೆ. ಇಲ್ಲಿ ನೋಡಿ ನಿಫ್ಟಿ 50ಯಲ್ಲಿ 4 ಸ್ಟಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡಿದೆ. ಇದು ನಮ್ಮದು ಕ್ಲೈಂಟ್ ಲೈವ್ ರಿಪೋರ್ಟ್ ಸ್ನೇಹಿತರೆ. ಇಲ್ಲಿ ನೋಡಿ 19 ಡಿಸೆಂಬರ್ಗೆ 1020 ರೂಪಾಯಿ ನಿಮಗೆ ಎಸ್ ಎಲ್ ಇಟ್ ಆಯಿತು. ನೆಕ್ಸ್ಟ್ ನೋಡಿ ಟಿ ಎಮ್ ಪಿ ವಿಯಲ್ಲಿ ನೋಡಿ 137 ರೂಪಾಯಿ ಪ್ರಾಫಿಟ್ ಆಯಿತು. ಅಂದರೆ ಬೆಳಗ್ಗೆನೇ ತೊಗೊಂಡು ನಿಮಗೆ 3:11ವರೆಗೆ ನಿಮಗೆ 137 ರೂಪಾಯಿ ಪ್ರಾಫಿಟ್ ಮಾಡ್ಕೊಂಡಿದೆ. ನೆಕ್ಸ್ಟ್ ನೋಡಿ ಇಲ್ಲಿ ಎಸ್ ಎಲ್ ಇಟ್ ಆಗಿದೆ ಅದಾನಿಯಲ್ಲಿ. ರಿಲಯನ್ಸಲ್ಲಿ ನೋಡಿ 13 ರೂಪಾಯಿ ಲಾಸ್ ಆಗಿದೆ. ಓವರಾಲ್ 1961 ರೂಪಾಯಿ ನಿಮಗೆ ಲಾಸ್ ಆಗಿದೆ ಸ್ನೇಹಿತರೆ. ಈ ವೀಕಲ್ಲಿ ನೋಡಿ 1 2 3 4 ಡೇಸ್ ನಿಮಗೆ ಲಾಸ್ ಆಗಿದೆ ಈ ವೀಕಲ್ಲಿ. ಲಾಸ್ಟ್ ವೀಕಲ್ಲಿ ನೋಡಿ 1 2 3 ಲಾಸ್ಟ್ ವೀಕಲ್ಲಿ ನಿಮಗೆ 3 ಡೇಸ್ ಪ್ರಾಫಿಟ್ ಆಗಿ. ಓವರಾಲ್ ನೋಡಿ ಸ್ನೇಹಿತರೆ ಈ ಒಂದು ಸ್ಟಾರ್ಟ್ ಪ್ರಾಫಿಟಲ್ಲಿ ಇರೋಕ್ಕೆ ನಿಮಗೆ ಟ್ರೈ ಮಾಡ್ತೇನೆ. ನಿಮಗೆ ಪ್ರಾಫಿಟ್ ಬುಕ್ ಮಾಡ್ಕೊಂಬಲಿಕ್ಕೆ ಟ್ರೈ ಮಾಡ್ತೇವೆ. ಏನಕ್ಕೆ ಅಂದರೆ ನಿಮಗೆ 1000 ರೂಪೀಸ್ ಫಾರ್ ಒಂದು ಸ್ಟಾಕು ಮತ್ತು 2500 ಟಾರ್ಗೆಟ್ ಸೆಟ್ ಮಾಡಿರುವಾಗೆ ನಿಮ್ಗೆ ಓವರಾಲ್ ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಸ್ನೇಹಿತರೆ. ಇಲ್ಲಿ ನೋಡಿ ನಿಮಗೆ ಅವರೇಜ್ ಮಂತ್ಲಿ ಪ್ರಾಫಿಟ್ ಇದೆ ನಮ್ಮ ಕ್ಲೈಂಟ್ದು 23,974 ರೂಪಾಯಿ ಇರೋದು ಅವರೇಜ್ ಮಂತ್ಲಿ ಪ್ರಾಫಿಟ್ ಆಗಿದೆ. ಟೋಟಲ್ ಪ್ರಾಫಿಟ್ ನೋಡಿ ಇಲ್ಲಿವರೆಗೂ 14,841 ರೂಪಾಯಿ ಟೋಟಲ್ ಪ್ರಾಫಿಟ್ ಆಗಿದೆ ಇವತ್ತು. ಈ ಸ್ಟ್ರಾಟಜಿ ಬಳಸ್ಕೊಂಡು ಇವರು ಈಗ 14,841 ಪ್ರಾಫಿಟ್ನ ಮಾಡಿದ್ದಾರೆ ಸ್ನೇಹಿತರೆ. ಅವರೇಜ್ ಮಂತ್ಲಿ ಆರ್ ವೈ ನೋಡಿ 15.99% ಇಲ್ಲಿ ಅವರೇಜ್ ಮಂತ್ಲಿ ಆರ್ ವೈ ಇದೆ. ಇದು ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ಈ ಒಂದು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ತಿಳಿಸ್ತಾ ಇದ್ದೀನಿ. ಅದು ಕೂಡ ನಮ್ಮದು ಕ್ಲೈಂಟ್ ಲೈವ್ ರಿಪೋರ್ಟ್ ಸ್ನೇಹಿತರೆ. ಇದು ಮ್ಯಾಕ್ಸಿಮಮ್ ಪ್ರಾಫಿಟ್ ಇನ್ ಎಡೆ ನೋಡಿ ಇಲ್ಲಿ ಇವ್ರದ್ದು ಮ್ಯಾಕ್ಸಿಮಮ್ ಪ್ರಾಫಿಟ್ ಇನ್ ಎಡೆ 7,497 ರೂಪಾಯಿ ಮ್ಯಾಕ್ಸಿಮಮ್ ಪ್ರಾಫಿಟ್ ಇದೆ. ಮ್ಯಾಕ್ಸಿಮಮ್ ಲಾಸ್ ಇನ್ ಎಡೆ ನೋಡಿ 2,775 ರೂಪಾಯಿ ನಿಮಗೆ ಮ್ಯಾಕ್ಸಿಮಮ್ ಲಾಸ್ ಇದೆ. ಟ್ರೇಡ್ಸ್ ನೋಡಿ ಇಲ್ಲಿ 6.92 ಅಂದರೆ ನಿಮಗೆ 6 ಇಂದ 7 ನಿಮ್ಗೆ ಮೊದಲೇ ಇರುವಾಗೆ ನಿಮಗೆ 8 ಟ್ರೇಡ್ಸ್ ತೊಗೋಬೋದು ಇದರಲ್ಲಿ. ಮ್ಯಾಕ್ಸಿಮಮ್ ಡ್ರಾಡೌನ್ ನೋಡಿ 4,477 ರೂಪಾಯಿ ನಿಮಗೆ ಡ್ರಾಡೌನ್ ಇದೆ. 2.72% ನಿಮಗೆ ಡ್ರಾಡೌನ್ ಇದೆ ಮ್ಯಾಕ್ಸಿಮಮ್. ಓವರಾಲ್ ನೋಡಿ ಇಲ್ಲಿ ಮಂತ್ ವೈಸ್ ಪೇ ಆ್ಯಂಡ್ ಎಲ್ ಇದು ನಮ್ಮದು ಕ್ಲೈಂಟ್ಸ್ದು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಸ್ನೇಹಿತರೆ. ಮಂತ್ ವೈಸ್ ಪೇ ಆ್ಯಂಡ್ ಎಲ್ ನೋಡಿ ಈ ಒಂದು ಡಿಸೆಂಬರ್ ಮಂತಲ್ಲಿ 90 ನಿಮಗೆ ಟೋಟಲ್ ಟ್ರೇಡ್ಸ್ ಬೈಸಲ್ಲಿ 2 ಸೇರಿಬಿಟ್ಟು 90 ಟ್ರೇಡ್ಸ್ ತೊಗೊಂಡಿದೆ. ಈ ಥರ ಆದಾಗ ನಿಮಗೆ 14,841 ರೂಪಾಯಿ ಪೇ ಆ್ಯಂಡ್ ಎಲ್ ಆಗಿದೆ ಸ್ನೇಹಿತರೆ. 14,841 ನಿಮಗೆ ಪ್ರಾಫಿಟ್ ಆಗಿದೆ. ಅಂದರೆ 9.89% ನಿಮಗೆ ಈ ಒಂದು ಕ್ಲೈಂಟ್ಸ್ದು ಈ ಥರ ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಇದು ಲೈವ್ ರಿಪೋರ್ಟ್ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಕೂಡ ತಮಗೂ ಕೂಡ ಈ ಒಂದು ಸ್ಟ್ರಾಟಜಿ ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಈ ಒಂದು ಸ್ಟ್ರಾಟಜಿ ಲಿಂಕು ನಮ್ಮದು ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ನೀಡಿರ್ತೀವಿ. ಅಥವಾ ಇಲ್ಲಿ ನೋಡಿ ನಮ್ಮದು ಟೆಲಿಗ್ರಾಮ್ ಚಾನಲ್ ಇದೆ. ಈ ಚಾನಲಲ್ಲಿ ಕೂಡ ನಿಮಗೆ ಈ ಒಂದು ಸ್ಟ್ರಾಟಜಿಯ ಲಿಂಕ್ ಇದೆ. ಇಲ್ಲಿದೆ ನೋಡಿ ನಿಮಗೆ ಈ ಒಂದು ಸ್ಟ್ರಾಟಜಿಯ ಲಿಂಕ್ ಇದೆ. ಮತ್ತು ಡೈಲಿ ನಾವು ನಿಮಗೆ ಇಲ್ಲಿ ಅಪ್ಡೇಟ್ಸನ್ನು ಮಾಡ್ತಾ ಇರ್ತೇವೆ ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅಥವಾ ನೆಕ್ಸ್ಟ್ ಏನಾದರೂ ಅಪ್ಡೇಟ್ಸ್ ಇದ್ರೂ ಕೂಡ ಈ ಒಂದು ಚಾನಲಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೇವೆ, ತಾವು ನೋಡ್ಬೋದು. ನೆಕ್ಸ್ಟ್ ಅಥವಾ ಇಲ್ಲಿ ನಮ್ಮದು ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ಈ ಒಂದು ಸ್ಟ್ರಾಟಜಿ ಲಿಂಕ್ ಇದೆ. ಇಲ್ಲಿ ಕೂಡ ತಾವು ವಾಚ್ ಮಾಡಿ ನೋಡ್ಬೋದು ಈ ಒಂದು ಸ್ಟ್ರಾಟಜಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ನೆಕ್ಸ್ಟ್ ನಾವು ಇನ್ನೊಬ್ಬರು ಕ್ಲೈಂಟ್ದು ಲೈವ್ ಇದೆ, ಅವ್ರದ್ದು ನೋಡೋಣ. ಇಲ್ಲಿ ನೋಡಿ ಇವ್ರದ್ದು ಲೈವ್ ಆಟೋ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಇವ್ರದ್ದು ಕೂಡ ನಿಮಗೆ 4 ಸ್ಟಾಕ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿದೆ. ಇಂದು ಎಲ್ಲ ಕ್ಲೈಂಟ್ಸ್ದು ನಾನು ನಿಮಗೆ ಶೋ ಮಾಡೋಕ್ಕಾಗಲ್ಲ ಸ್ನೇಹಿತರೆ, ವಿಡಿಯೋ ಲೆಂದಿ ಆಗಿಬಿಡುತ್ತೆ. ಇಲ್ಲಿ ನೋಡಿ 1 2 3 4 5 6 7 8 9 10 ಅಂದರೆ ಸಂಪೂರ್ಣ 2 ವೀಕ್ ಆಯಿತು ಸ್ನೇಹಿತರೆ ಇವ್ರದ್ದು. ಇಲ್ಲಿ ನೋಡಿ ಇವ್ರದ್ದು 3,000 ರೂಪಾಯಿ ಆಗಿದೆ ಪ್ರಾಫಿಟ್. ಇಲ್ಲಿ 3,584 ಪ್ರಾಫಿಟ್ ಆಗಿದೆ. ಇಲ್ಲಿ 2,711 ನಿಮ್ಗೆ ಲಾಸ್ ಆಗಿದೆ. ಇಲ್ಲಿ 1,586 ರೂಪಾಯಿ ಲಾಸ್ ಆಗಿದೆ. ಇಲ್ಲಿ 5,649 ರೂಪಾಯಿ ನಿಮಗೆ ಪ್ರಾಫಿಟ್ ಆಗಿದೆ. ಇದು ಲಾಸ್ಟ್ ವೀಕಲ್ಲಿ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ನೋಡಿ. ನಾನು ನಿಮಗೆ ಹಿಂದೆ ಹೇಳಿರುವಾಗ ನಿಮಗೆ 4 ರಿಂದ 7 ಮಾತ್ರ ಸೆಲೆಕ್ಟ್ ಮಾಡ್ಕೊಂತ ಅಂತ ಹೇಳಿದೆ. ನಿಮಗೆ ನಿಫ್ಟಿ 50 ಸ್ಟಾಕ್ಸಲ್ಲಿ 4 ರಿಂದ 7 ಮಾತ್ರ ಒಳ್ಳೆ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡು ಇದು ಅದೇ ರೀತಿ ವರ್ಕ್ ಆಗಿದೆ. ಇಲ್ಲಿ ನೋಡಿ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ 5,649 ರೂಪಾಯಿ ಪ್ರಾಫಿಟ್ ಆಗಿದೆ. 1 2 3 4 5 ನೋಡಿದೆ ಈ ಒಂದು ವೀಕಲ್ಲಿ 1 2 ನಿಮಗೆ ನೋಡಿ 2 3 ಲಾಸ್ 4 ಡೇಸ್ ಆಗಿದೆ. ನಿಮಗೆ ಇಲ್ಲಿ 850 ರೂಪಾಯಿ ನಿಮಗೆ ಲಾಸ್ ಆಗಿದೆ. ಇದು ಕೂಡ ನಮ್ಮ ಕ್ಲೈಂಟ್ಸ್ದು ಮತ್ತು ನಮ್ಮದು ಸೇಮ್ ಆಗಿದೆ ಸ್ನೇಹಿತರೆ. ಇಲ್ಲಿ ನೋಡಿ 15 ಡಿಸೆಂಬರ್ಗೆ ಲಾಸ್ ಆಗಿದೆ. ನೆಕ್ಸ್ಟ್ ನೋಡಿ 16 ಡಿಸೆಂಬರ್ಗೆ 4 ಸ್ಟಾಕ್ಸ್ನ ನಿಫ್ಟಿ 50 ಸ್ಟಾಕ್ಸಲ್ಲಿ 4 ಸ್ಟಾಕ್ ಸೆಲೆಕ್ಟ್ ಮಾಡಿಕೊಂಡು 3,141 ರೂಪಾಯಿ ಪ್ರಾಫಿಟ್ ಆಗಿದೆ. ನೆಕ್ಸ್ಟ್ ನೋಡಿ ಇಲ್ಲಿ 1,101 ರೂಪಾಯಿ ಲಾಸ್ ಆಗಿದೆ ಈ ವೀಕಲ್ಲಿ 17 ಡಿಸೆಂಬರ್ಗೆ. ನೆಕ್ಸ್ಟ್ ನೋಡಿ ನಿಮಗೆ ನಿನ್ನೆ ದಿನ ನೋಡಿ ಸನ್ ಫಾರ್ಮಾ, ಬಜಾಜ್ ಆಟೋ, ಟಿ ಎಮ್ ಪಿ ವಿ ಅಂತ ಹೇಳ್ಬಿಟ್ಟು ಈ ಥರ 4 ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದೆ. ನಿಫ್ಟಿ 50ಯಲ್ಲಿ 4 ಸ್ಟಾಕ್ ಸೆಲೆಕ್ಟ್ ಮಾಡಿಕೊಂಡು 1,817 ರೂಪಾಯಿ ನಿಮಗೆ ಲಾಸ್ ಆಗಿದೆ. ನೆಕ್ಸ್ಟ್ ಇಂದು ಫ್ರೈಡೇ ನೋಡಿ ಇಲ್ಲಿ ಕೂಡ ನೋಡಿ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. 19 ಡಿಸೆಂಬರ್ಗೂ ಕೂಡ ನಿಮಗೆ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. ದಿವಿಲ್ ಲಾಭ ಅಂತ ಹೇಳ್ಬಿಟ್ಟು ಇದು ಒಂದು ಸ್ಟಾಕ್ ನಿಮಗೆ ಸೆಲೆಕ್ಟ್ ಮಾಡ್ಕೊಂಡಿದೆ. ನೆಕ್ಸ್ಟ್ ನೋಡಿ ಇಲ್ಲಿ ಟಿ ಎಮ್ ಪಿ ವಿ, ಅದಾನಿ ನೆಟ್, ರಿಲಯನ್ಸು 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡಿದೆ. ನಿಮಗೆ ನಿಫ್ಟಿ 50 ಸ್ಟಾಕ್ಸಲ್ಲಿ 4 ಸ್ಟಾಕ್ ಸೆಲೆಕ್ಟ್ ಮಾಡ್ಕೊಂಡು ನಿಮಗೆ 1,928 ರೂಪಾಯಿ
ಲಾಸ್ ಆಗಿದೆ ಸ್ನೇಹಿತರೆ. ಇವ್ರು ನೋಡೋಣ, ಇವ್ರದ್ದು ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ ನೋಡೋಣ. ಇದು ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ಸ್ಟ್ಯಾಟಿಸ್ಟಿಕ್ಸ್ ಫಾರ್ ಪವರ್ ಸ್ಟಾರ್ ನಿಫ್ಟಿ 50 ಸ್ಟಾಕ್ಸು ನಿಮ್ಮದು ಕ್ಲೈಂಟ್ ರಿಪೋರ್ಟ್ ಸ್ನೇಹಿತರೆ. ಇದು ಇಲ್ಲಿ ನೋಡಿ 1,50,000 ನಿಮಗೆ ಕ್ಯಾಪಿಟಲ್ ಬೇಕು. 9 ದಿನ ಆಗಿದೆ, 10 ದಿನ ಆಯಿತು ಸ್ನೇಹಿತರೆ ಅವ್ರದ್ದು. ಇವತ್ತಿಂದ ಅಪ್ಡೇಟ್ ಆಗಿಲ್ಲ. ಇಲ್ಲಿ ನೋಡಿ ಎವರೇಜ್ ಮಂತ್ಲಿ ಪ್ರಾಫಿಟ್ 17,443 ರೂಪಾಯಿ ಎವರೇಜ್ ಮಂತ್ಲಿ ಪ್ರಾಫಿಟ್ ಆಗಿದೆ. ಟೋಟಲ್ ಪ್ರಾಫಿಟ್ ನೋಡಿ 7,475 ರೂಪಾಯಿ ಪ್ರಾಫಿಟ್ ಆಗಿದೆ ಇವ್ರದ್ದು. ಓವರಾಲ್ ನೋಡಿ 7,475 ರೂಪಾಯಿ ಇವ್ರದ್ದು ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಓವರಾಲ್ ನೋಡಿ ಸ್ನೇಹಿತರೆ, ಈ ಒಂದು ಸ್ಟ್ರಾಟಜಿ ಕನ್ಸಿಸ್ಟೆನ್ಸಿ ಪ್ರಾಫಿಟೇಬಲ್ ಸ್ಟ್ರಾಟಜಿ ಅಂತಂದು ಹೇಳ್ಬೋದು. ಈ ಒಂದು ಟ್ರೇಡ್ ಟ್ರಾನ್ ಸ್ಟ್ಯಾಟಿಸ್ಟಿಕ್ಸ್ ರಿಪೋರ್ಟ್ಸ್ ಮುಖಾಂತರ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ, ಈ ಒಂದು ಸ್ಟ್ರಾಟಜಿ ನೋಡಿ ಇಲ್ಲಿ ನಿಮ್ಗೆ ಬಿಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಅಲ್ಲಿ ತಾವು ಸಬ್ಸ್ಕ್ರೈಬ್ ಮಾಡ್ಬೋದು, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡಿ. ತಮ್ಮ ಒಂದು ಟ್ರೇಡ್ ಟ್ರಾನ್ ಅಕೌಂಟಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫ್ರೀಯಾಗಿ ವಾಚ್ ಮಾಡಿ ನೋಡ್ಬೋದು. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ಸ್ ಎ ಲಾಟ್ ಫ್ರೆಂಡ್ಸ್.